ಹಾಯ್ ಗೈಸ್, ವೆಲ್ಕಮ್ ಟು ಕನ್ನಡ ಚಾಂಪಿಯನ್. ಸೊ ಫ್ರೆಂಡ್ಸ್, ಈ ವಿಡಿಯೋದಲ್ಲಿ 9th ಫೆಬ್ರವರಿದು ಮೋಸ್ಟ್ ಇಂಪಾರ್ಟೆಂಟ್ ಕರೆಂಟ್ ಅಫೇರ್ಸ್ನ ಡಿಸ್ಕಸ್ ಮಾಡೋಣ. ಸೊ ಬನ್ನಿ ಗೆಳೆಯರೆ, ಈ ವಿಡಿಯೋನ ಸ್ಟಾರ್ಟ್ ಮಾಡೋಣ. ಅದಕ್ಕಿಂತ ಮುಂಚೆ ನೀವು ನಮ್ಮ ಚಾನಲ್ನ ಸಬ್ಸ್ಕ್ರೈಬ್ ಮಾಡಿಲ್ಲ ಅಂದರೆ ಈ ಕೂಡಲೇ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಬ್ಮಿಟ್ ವಿಲ್ ಬಿ ಹೋಸ್ಟೆಡ್ ಬೈ ವಿಚ್ ಕಂಟ್ರಿ ಇನ್ 2021? ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು 2021ರಲ್ಲಿ ಯಾವ ದೇಶವು ಆಯೋಜಿಸುತ್ತದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಇಂಡಿಯಾ. ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಬ್ಮಿಟ್ ಅನ್ನು ಭಾರತವು 2021ರಲ್ಲಿ ಆಯೋಜಿಸುತ್ತದೆ. ಅಂಡ್ ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆ ದಿ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್ಯ ವಾರ್ಷಿಕ ಪ್ರಮುಖ ಕಾರ್ಯಕ್ರಮವಾಗಿದೆ. ಅಂಡ್ ಗೈಸ್, ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಬ್ಮಿಟ್ 2021 ಥೀಮ್ ರೀಡಿಫೈನಿಂಗ್ ಅವರ್ ಕಾಮನ್ ಫ್ಯೂಚರ್, ಸೇಫ್ ಅಂಡ್ ಸೆಕ್ಯೂರ್ ಎನ್ವೈರನ್ಮೆಂಟ್ ಫಾರ್ ಆಲ್. ಸೊ ತೆರಿ ಬಗ್ಗೆ ನೋಡೋದು ಗೈಸ್, ತೆರಿದು ಫುಲ್ ಫಾರ್ಮ್ ದಿ ಎನರ್ಜಿ ಅಂಡ್ ರಿಸೋರ್ಸ್ ಇನ್ಸ್ಟಿಟ್ಯೂಟ್. ತೆರಿದು ಎಸ್ಟಾಬ್ಲಿಷ್ಮೆಂಟ್ 1974ನಲ್ಲಿ ಆಗಿದೆ. ಅಂಡ್ ತೆರಿಯನ್ನು ಹಿಂದೆ ಟಾಟಾ ಎನರ್ಜಿ ರಿಸರ್ಚ್ ಇನ್ಸ್ಟಿಟ್ಯೂಟ್ ಎಂದು ಕರೆಯಲಾಗುತ್ತಿತ್ತು. ಇಂಪಾರ್ಟೆನ್ಸ್ ಅಂದ್ರೆ ಇದು, ಹೂ ರೀಸೆಂಟ್ಲಿ ಲಾಂಚ್ ಒನ್ ಸ್ಟಾಪ್ ಶಾಪ್ ಟ್ರಾವೆಲ್ ಪೋರ್ಟಲ್ ಫಾರ್ ದ ಕಂಟ್ರಿ? ದೇಶದ ಮೊದಲ ಒನ್ ಸ್ಟಾಪ್ ಶಾಪ್ ಟ್ರಾವೆಲ್ ಪೋರ್ಟಲ್ ಅನ್ನು ಇತ್ತೀಚೆಗೆ ಯಾರು ಪ್ರಾರಂಭಿಸಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, IRCTC. ದೇಶದ ಮೊದಲ ಒನ್ ಸ್ಟಾಪ್ ಶಾಪ್ ಟ್ರಾವೆಲ್ ಪೋರ್ಟಲ್ ಅನ್ನು IRCTC ಇತ್ತೀಚೆಗೆ ಪ್ರಾರಂಭಿಸಿದೆ. IRCTCದು ಫುಲ್ ಫಾರ್ಮ್ ಗೈಸ್, ಇಂಡಿಯನ್ ರೈಲ್ವೇಸ್ ಕ್ಯಾಟರಿಂಗ್ ಅಂಡ್ ಟೂರಿಸಂ ಕಾರ್ಪೊರೇಷನ್. ಸೊ ರೈಲ್ವೇಸ್ ಬಗ್ಗೆ ನೋಡಿದೆ ಗೈಸ್, ಭಾರತದ ರೈಲ್ವೆ ಮಿನಿಸ್ಟರ್ ಪಿಯೂಷ್ ಗೋಯಲ್ ಅಂಡ್ ರೈಲ್ವೆ ಬೋರ್ಡ್ದು ಪ್ರಸ್ತುತ CEO ಸುನೀತ್ ಶರ್ಮಾ. ವಿತ್ whom Ministry of Road Transport and Highways has recently signed an MOU for scientific upgradation of Indian roads. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಇತ್ತೀಚೆಗೆ ಭಾರತೀಯ ರಸ್ತೆಗಳ ವೈಜ್ಞಾನಿಕ ಉನ್ನತೀಕರಣಕ್ಕಾಗಿ ಡ್ಯಾಶ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, IIT BHU. IIT ಬನಾರಸ್ ಹಿಂದೂ ಯೂನಿವರ್ಸಿಟಿ. ರಸ್ತೆ ಸಾರಿಗೆ ಮತ್ತು ಹೆದ್ದಾರಿ ಸಚಿವಾಲಯವು ಇತ್ತೀಚೆಗೆ ಭಾರತೀಯ ರಸ್ತೆಗಳ ವೈಜ್ಞಾನಿಕ ಉನ್ನತೀಕರಣಕ್ಕಾಗಿ IIT BHUನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಸೊ ಗೈಸ್, ಭಾರತದ ರೋಡ್ ಟ್ರಾನ್ಸ್ಪೋರ್ಟ್ ಅಂಡ್ ಹೈವೇ ಮಿನಿಸ್ಟರ್ ನಿತಿನ್ ಗಡ್ಕರಿ. Indian Institute of Horticultural Research is going to organize National Horticulture Fair in which city? Indian Institute of Horticultural Research ಯಾವ ನಗರದಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮೇಳವನ್ನು ಆಯೋಜಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬೆಂಗಳೂರು. ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಹಾರ್ಟಿಕಲ್ಚರಲ್ ರಿಸರ್ಚ್ ಬೆಂಗಳೂರು ನಗರದಲ್ಲಿ ರಾಷ್ಟ್ರೀಯ ತೋಟಗಾರಿಕೆ ಮೇಳವನ್ನು ನ್ಯಾಷನಲ್ ಹಾರ್ಟಿಕಲ್ಚರ್ ಫೇರ್ ಅನ್ನು ಆಯೋಜಿಸಲಿದೆ. ದ ಲಾರ್ಜೆಸ್ಟ್ ಬ್ಯಾಂಕ್ ಆಫ್ ಜಪಾನ್, MUFG ಬ್ಯಾಂಕ್, has signed an MOU with which among the following? ಜಪಾನ್ನ ಅತಿ ದೊಡ್ಡ ಬ್ಯಾಂಕ್ MUFG ಬ್ಯಾಂಕ್ ಡ್ಯಾಶ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ICICI ಬ್ಯಾಂಕ್. ಭಾರತದಲ್ಲಿರುವ ಜಪಾನಿನ ಕಾರ್ಪೊರೇಟ್ ಸಂಸ್ಥೆಗಳ ಬ್ಯಾಂಕಿಂಗ್ ಅವಶ್ಯಕತೆಗಳನ್ನು ಪೂರೈಸುವ ಸಹಯೋಗಕ್ಕಾಗಿ ICICI ಬ್ಯಾಂಕ್ ಜಪಾನ್ನ MUFG ಬ್ಯಾಂಕ್ನೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. MUFG ಬ್ಯಾಂಕ್ ಹೆಡ್ ಕ್ವಾರ್ಟರ್ಸ್ ಗೈಸ್ ಟೋಕಿಯೋನಲ್ಲಿದೆ ಅಂಡ್ ಎಸ್ಟಾಬ್ಲಿಷ್ಮೆಂಟ್ 2006ನಲ್ಲಿ ಆಗಿದೆ. ಅಂಡ್ ನೆಕ್ಸ್ಟ್ ICICI ಬ್ಯಾಂಕ್ ಬಗ್ಗೆ ನೋಡೋದು ಗೈಸ್, ICICI ಬ್ಯಾಂಕ್ದು ಪ್ರಸ್ತುತ CEO ಸಂದೀಪ್ ಬಕ್ಷಿ. ICICI ಬ್ಯಾಂಕ್ದು ಹೆಡ್ ಕ್ವಾರ್ಟರ್ಸ್ ಮುಂಬೈನಲ್ಲಿದೆ. ಅಂಡ್ ICICI ಬ್ಯಾಂಕ್ದು ಪ್ರಸ್ತುತ ಚೇರ್ಪರ್ಸನ್ ಗಿರೀಶ್ ಚತುರ್ವೇದಿ. ನೆಕ್ಸ್ಟ್ ಗೈಸ್, ಜಪಾನ್ ಬಗ್ಗೆ ನೋಡಿದ್ರೆ ಜಪಾನ್ದು ಕ್ಯಾಪಿಟಲ್ ಟೋಕಿಯೋ, ಜಪಾನ್ದು ಕರೆನ್ಸಿ ಜಾಪನೀಸ್ ಯೆನ್ ಅಂಡ್ ಜಪಾನ್ದು ಪ್ರೈಮ್ ಮಿನಿಸ್ಟರ್ ಯೋಶಿಡೆ ಸುಗಾ. Recently, central government has signed an MOU with which state for setting up Science City? ಇತ್ತೀಚೆಗೆ ಕೇಂದ್ರ ಸರ್ಕಾರವು ವಿಜ್ಞಾನ ನಗರವನ್ನು ಸ್ಥಾಪಿಸಲು ಯಾವ ರಾಜ್ಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಉತ್ತರಾಖಂಡ್. ಇತ್ತೀಚೆಗೆ ವಿಜ್ಞಾನ ನಗರ ಸ್ಥಾಪಿಸಲು ಕೇಂದ್ರ ಸರ್ಕಾರವು ಉತ್ತರಾಖಂಡ್ ರಾಜ್ಯದೊಂದಿಗೆ ಒಪ್ಪಂದಕ್ಕೆ ಸಹಿ ಹಾಕಿದೆ. ಅಂಡ್ ಈ ಯೋಜನೆಯನ್ನು ಡೆಹ್ರಾಡೂನ್ನ ಝಾಜ್ರಾ ಪ್ರದೇಶದಲ್ಲಿ ಸ್ಥಾಪಿಸಲಾಗುವುದು. ಅಂಡ್ 173 ಕೋಟಿ ರೂಪಾಯಿಗಳ ಯೋಜನೆಯು 4 ವರ್ಷಗಳ ಅಡಿಯಲ್ಲಿ ಬರಲಿದೆ. ಅಂಡ್ ಒಟ್ಟು ಪಾಲಿನಲ್ಲಿ ಕೇಂದ್ರ ಸರ್ಕಾರ 88 ಕ್ರೋರ್ಸ್ ಮತ್ತು ಉಳಿದ 83 ಕ್ರೋರ್ಸ್ ಉತ್ತರಾಖಂಡ್ ಸರ್ಕಾರದಿಂದ ನೀಡಲಾಗುವುದು. ಸೊ ಉತ್ತರಾಖಂಡ್ ಬಗ್ಗೆ ನೋಡಿದ ಗೈಸ್, ಉತ್ತರಾಖಂಡ್ ಗವರ್ನರ್ ಬೇಬಿ ರಾಣಿ ಮೌರ್ಯ ಅಂಡ್ ಉತ್ತರಾಖಂಡ್ ಮುಖ್ಯಮಂತ್ರಿ ತ್ರಿವೇಂದ್ರ ಸಿಂಗ್ ರಾವತ್. ವಿಚ್ ಸ್ಟೇಟ್ಸ್ ಫಾರೆಸ್ಟ್ ಡಿಪಾರ್ಟ್ಮೆಂಟ್ ಹ್ಯಾಸ್ ಕಂಡಕ್ಟೆಡ್ ಅ ವಾಟರ್ ಬರ್ಡ್ಸ್ ಸೆನ್ಸಸ್ ಫಾರ್ ದ ಫಸ್ಟ್ ಟೈಮ್? ಯಾವ ರಾಜ್ಯದ ಅರಣ್ಯ ಇಲಾಖೆಯು ಮೊದಲ ಬಾರಿಗೆ ನೀರಿನ ಪಕ್ಷಿಗಳ ಜನಗಣತಿಯನ್ನು ನಡೆಸಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ವೆಸ್ಟ್ ಬೆಂಗಾಲ್. ವೆಸ್ಟ್ ಬೆಂಗಾಲ್ ರಾಜ್ಯದ ಅರಣ್ಯ ಇಲಾಖೆಯು ಮೊದಲ ಬಾರಿಗೆ ನೀರಿನ ಪಕ್ಷಿಗಳ ಜನಗಣತಿಯನ್ನು ನಡೆಸಿದೆ.
ಸೊ ವೆಸ್ಟ್ ಬೆಂಗಾಲ್ ಬಗ್ಗೆ ನೋಡೋದು ಗೈಸ್, ವೆಸ್ಟ್ ಬೆಂಗಾಲ್ದು ಮುಖ್ಯಮಂತ್ರಿ ಮಮತಾ ಬ್ಯಾನರ್ಜಿ ಅಂಡ್ ವೆಸ್ಟ್ ಬೆಂಗಾಲ್ದು ಗವರ್ನರ್ ಜಗದೀಪ್ ಧನ್ಕರ್. ವಿಚ್ ಸ್ಟೇಟ್ ಗೌರ್ಮೆಂಟ್ ವಿಲ್ ಬಿ ಸೆಟ್ಟಿಂಗ್ ಅಪ್ ಅನ್ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ಸ್? ಯಾವ ರಾಜ್ಯ ಸರ್ಕಾರವು ಭಾರತೀಯ ಕೌಶಲ್ಯ ಸಂಸ್ಥೆಯನ್ನು ಸ್ಥಾಪಿಸಲಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಎ, ಗುಜರಾತ್ ರಾಜ್ಯ. ಗುಜರಾತ್ ರಾಜ್ಯ ಸರ್ಕಾರವು ಭಾರತೀಯ ಕೌಶಲ್ಯ ಸಂಸ್ಥೆ ಇಂಡಿಯನ್ ಇನ್ಸ್ಟಿಟ್ಯೂಟ್ ಆಫ್ ಸ್ಕಿಲ್ಸ್ ಅನ್ನು ಸ್ಥಾಪಿಸಲಿದೆ. ಸೊ ಗುಜರಾತ್ ಬಗ್ಗೆ ನೋಡೋದು ಗೈಸ್, ಗುಜರಾತ್ ಮುಖ್ಯಮಂತ್ರಿ ವಿಜಯ್ ರೂಪಾನಿ ಅಂಡ್ ಗುಜರಾತ್ ಗವರ್ನರ್ ಆಚಾರ್ಯ ದೇವ್ ವ್ರತ್. ಅಂಡ್ ಗೈಸ್, ನಾವು FDA SD ಎಕ್ಸಾಮ್ಸ್ಗಾಗಿ ಆನ್ಲೈನ್ ಮಾಕ್ ಟೆಸ್ಟ್ ಅಥವಾ ಮಾದರಿ ಪರೀಕ್ಷೆನ ಲಾಂಚ್ ಮಾಡಿದ್ದೀವಿ. ಅಂಡ್ ಗೈಸ್, ಇಂಟರ್ಫೇಸ್ ತುಂಬಾ ಕ್ಲೀನ್ ಇದೆ. ಸೊ ಈಸಿಯಾಗಿ ನೀವು ನಿಮ್ಮ ಮೊಬೈಲ್ ಇಂದಾನೆ ಈ ಮಾಕ್ ಟೆಸ್ಟ್ ನ ಅಟೆಂಡ್ ಮಾಡಬಹುದು. ಅಂಡ್ ಗೈಸ್, ನೀವು ಮಾಕ್ ಟೆಸ್ಟ್ ಸಬ್ಮಿಟ್ ಮಾಡಿದ್ಮೇಲೆ ಇನ್ಸ್ಟಂಟ್ ಆಗಿ ರಿಸಲ್ಟ್ಸ್ ಅಂಡ್ ಅನಾಲಿಸಿಸ್ ಬರುತ್ತೆ. ಎಕ್ಸಾಂಪಲ್ ಗೈಸ್, ನೀವು ಎಷ್ಟು ಕರೆಕ್ಟ್ ಮಾಡಿದ್ದೀರಾ, ಎಷ್ಟು ರಾಂಗ್ ಮಾಡಿದ್ದೀರಾ, ಎಷ್ಟು ಸ್ಕಿಪ್ ಮಾಡಿದ್ದೀರಾ, ಆಲ್ ಓವರ್ ಕರ್ನಾಟಕ ನಿಮ್ದು ಎಷ್ಟು ರ್ಯಾಂಕ್ ಬಂದಿದೆ, ಅಂಡ್ ಆ ಟೆಸ್ಟ್ ನಲ್ಲಿ ಟಾಪ್ 10 ಯಾರಿದ್ದಾರೆ ಅವರು ಮಾರ್ಕ್ಸ್ ನೀವು ಕಂಪೇರ್ ಮಾಡಬಹುದು. ಸೊ ಗೈಸ್, ಇದು ಒನ್ ಆಫ್ ದ ಬೆಸ್ಟ್ ಅಪರ್ಚುನಿಟಿ. ಅಂಡ್ ಫ್ರೆಂಡ್ಸ್, ಇದರಲ್ಲಿ ಒಂದು ಡೆಮೋ ಟೆಸ್ಟ್ ಕೂಡ ಇದೆ. ನೀವು ಫ್ರೀ ಆಗಿ ಒಂದು ಡೆಮೋ ಟೆಸ್ಟ್ ಕೂಡ ಅಟೆಂಡ್ ಮಾಡಬಹುದು. ಸೊ ಗೈಸ್, ನಾನು ಡಿಸ್ಕ್ರಿಪ್ಷನ್ ಲಿಂಕ್ ಕೊಟ್ಟಿರ್ತೀನಿ. ಇಲ್ಲ ಅಂದ್ರೆ ನೀವು ಪ್ಲೇಸ್ಟೋರ್ ಇಂದ ನಮ್ಮ ಅಪ್ಲಿಕೇಶನ್ ಕನ್ನಡ ಚಾಂಪಿಯನ್ ಮೊಬೈಲ್ ಅಪ್ಲಿಕೇಶನ್ ನ ಡೌನ್ಲೋಡ್ ಮಾಡಬಹುದು. ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಚೀಫ್ ಸೆಕ್ರೆಟರಿ ಆಫ್ ತಮಿಳುನಾಡು? ತಮಿಳುನಾಡಿನ ಮುಖ್ಯ ಕಾರ್ಯದರ್ಶಿಯಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಸಿ, ರಾಜೀವ್ ರಂಜನ್. ಸೀನಿಯರ್ IAS ಆಫೀಸರ್ ರಾಜೀವ್ ರಂಜನ್ ಅವರನ್ನು ತಮಿಳುನಾಡಿನ ಚೀಫ್ ಸೆಕ್ರೆಟರಿಯಾಗಿ ನೇಮಿಸಲಾಗಿದೆ. ಸೊ ತಮಿಳುನಾಡು ಬಗ್ಗೆ ನೋಡೋದು ಗೈಸ್, ತಮಿಳುನಾಡು ಮುಖ್ಯಮಂತ್ರಿ ಇ ಪಳನಿಸ್ವಾಮಿ ಅಂಡ್ ತಮಿಳುನಾಡು ಗವರ್ನರ್ ಬನ್ವಾರಿಲಾಲ್ ಪುರೋಹಿತ್. Who has been appointed as the new managing director of Google Cloud India Business? Google Cloud India Business ನ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಯಾರನ್ನು ನೇಮಿಸಲಾಗಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, ಬಿಕ್ರಮ್ ಸಿಂಗ್ ಬೇದಿ. ಗೂಗಲ್ ಕ್ಲೌಡ್ ತನ್ನ ಇಂಡಿಯಾ ಬಿಸ್ನೆಸ್ ನ ಹೊಸ ವ್ಯವಸ್ಥಾಪಕ ನಿರ್ದೇಶಕರಾಗಿ ಮ್ಯಾನೇಜಿಂಗ್ ಡೈರೆಕ್ಟರ್ ಆಗಿ ಬಿಕ್ರಮ್ ಸಿಂಗ್ ಬೇದಿ ಅವರನ್ನು ನೇಮಿಸಿದೆ. ಅಂಡ್ ಕರಣ್ ಬಾಜ್ವಾ ಅವರನ್ನು ಗೂಗಲ್ ಕ್ಲೌಡ್ ನಲ್ಲಿ ಏಷ್ಯಾ ಪೆಸಿಫಿಕ್ ಪ್ರದೇಶದ ಕ್ಲೌಡ್ ಕಾರ್ಯಾಚರಣೆಗಳ ಉಪಾಧ್ಯಕ್ಷನಾಗಿ ನೇಮಿಸಲಾಗಿದೆ. ಸೊ ನೆಕ್ಸ್ಟ್ ಗೈಸ್, ಗೂಗಲ್ ಬಗ್ಗೆ ನೋಡಿದ್ರೆ ಗೂಗಲ್ದು ಪ್ರಸ್ತುತ CEO ಸುಂದರ್ ಪಿಚಾಯ್. ಗೂಗಲ್ದು ಸ್ಥಾಪನೆ ಸೆಪ್ಟೆಂಬರ್ 1998 ನಲ್ಲಿ ಆಗಿದೆ. ಅಂಡ್ ಗೂಗಲ್ದು ಫೌಂಡರ್ಸ್ ನೋಡಿದ್ರೆ ಲ್ಯಾರಿ ಪೇಜ್ ಅಂಡ್ ಸರ್ಜರಿ ಬ್ರಿನ್. ವಿಚ್ ಕಂಪನಿ ಹ್ಯಾಸ್ ಬಿನ್ ಚೋಸನ್ ಬೈ ನಾಸಾ ಫಾರ್ ಇಟ್ಸ್ ಸ್ಪಿಯರ್-X ಮಿಷನ್ ಟು ಪರ್ಫಾರ್ಮ್ ಅನ್ ಆಲ್ ಸ್ಕೈ ಸರ್ವೆ? ಆಲ್ ಸ್ಕೈ ಸಮೀಕ್ಷೆ ನಡೆಸಲು ನಾಸಾ ತನ್ನ ಸ್ಪಿಯರ್-X ಮಿಷನ್ಗಾಗಿ ಯಾವ ಕಂಪನಿಯನ್ನು ಆಯ್ಕೆ ಮಾಡಿದೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಬಿ, SpaceX. ನಾಸಾ ತನ್ನ ಸ್ಪಿಯರ್-X ಮಿಷನ್ ಅನ್ನು ಪ್ರಾರಂಭಿಸಲು ಬಾಹ್ಯಾಕಾಶ ಹಾರಾಟ ಕಂಪನಿಯಾದ SpaceX ಅನ್ನು ಆಯ್ಕೆ ಮಾಡಿದೆ. ಸೊ ಸ್ಪಿಯರ್-X ಫುಲ್ ಫಾರ್ಮ್ ನೋಡೋದೇ ಗೈಸ್, ಸ್ಪೆಕ್ಟ್ರೋಫೋಟೋಮೀಟರ್ ಫಾರ್ ದ ಹಿಸ್ಟ್ರಿ ಆಫ್ ಯೂನಿವರ್ಸ್, ಇಪಾಕ್ ಆಫ್ ರಿಅಯೋನೈಸೇಷನ್ ಅಂಡ್ ಐಸಿಸ್ ಎಕ್ಸ್ಪ್ಲೋರರ್ ಸ್ಪೇಸ್ ಕ್ರಾಫ್ಟ್. ಅಂಡ್ ಈ ಆಪರೇಷನ್, ಈ ಕಾರ್ಯಾಚರಣೆಯ ಮೂಲಕ ಬ್ರಹ್ಮಾಂಡ ಮತ್ತು ನಕ್ಷತ್ರ ಪುಂಜದಾದ್ಯಂತ ಸುಮಾರು 450 ದಶಲಕ್ಷ ಗ್ಯಾಲಕ್ಸಿಗಳ ಅತಿಗೆಂಪು ವರ್ಣಪಟಲವನ್ನು ಅಳೆಯಲು ಆಲ್ ಸ್ಕೈ ಸರ್ವೆ ನಡೆಸಲು ನಾಸಾ ಉದ್ದೇಶಿಸಿದೆ. ಅಂಡ್ ಇದನ್ನು ಜೂನ್ 2024 ರಲ್ಲಿ ಕ್ಯಾಲಿಫೋರ್ನಿಯಾದಿಂದ SpaceX ಫಾಲ್ಕನ್ 9 ರಾಕೆಟ್ನಿಂದ ಬಾಹ್ಯಾಕಾಶಕ್ಕೆ ಬಿಡುಗಡೆ ಮಾಡಲಾಗುವುದು. ನೇಮ್ ದ ಫಸ್ಟ್ ಎವರ್ ಫಿಮೇಲ್ ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ದ ಡೈರೆಕ್ಟರ್ ಜನರಲ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್? ವಿಶ್ವ ವಾಣಿಜ್ಯ ಸಂಸ್ಥೆಯ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ರೈಟ್ ಆನ್ಸರ್ ಈಸ್ ಆಪ್ಷನ್ ಡಿ, ಗೋಜಿ ಕೊಂಜೋ. ನೈಜೀರಿಯಾದ ಎಕನಾಮಿಸ್ಟ್ ಗೋಜಿ ಕೊಂಜೋ ಅವರನ್ನು ವಿಶ್ವ ವಾಣಿಜ್ಯ ಸಂಸ್ಥೆಯ WTO ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ನ ಮುಂದಿನ ಮಹಾನಿರ್ದೇಶಕರಾಗಿ ಆಯ್ಕೆ ಮಾಡಲಾಗಿದೆ. ಅಂಡ್ ಗೋಜಿ ಕೊಂಜೋ ಈ ಸಂಸ್ಥೆಯನ್ನು ಮುನ್ನಡೆಸಿದ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಲಿದ್ದಾರೆ. WTO ಬಗ್ಗೆ ನೋಡಿದ ಗೈಸ್, WTO ಫುಲ್ ಫಾರ್ಮ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್. ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಹೆಡ್ ಕ್ವಾರ್ಟರ್ಸ್ ಜೆನಿವಾ, ಸ್ವಿಟ್ಜರ್ಲ್ಯಾಂಡ್ ನಲ್ಲಿದೆ. ಅಂಡ್ ಸ್ಥಾಪನೆ 1 ಜನವರಿ 1995 ನಲ್ಲಿ ಆಗಿದೆ. ಅಂಡ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ ಪ್ರಸ್ತುತ ಮೆಂಬರ್ಸ್ ನೋಡೋದ್ರೆ 164 ಮೆಂಬರ್ ಸ್ಟೇಟ್ಸ್. ಇಂಪಾರ್ಟೆಂಟ್ ಸ್ನೇಹಿತರೆ ಇದು. ಸ್ನೇಹಿತರೆ, ಎಸ್ಟರ್ಡೇ ಕ್ವಶನ್ಗೆ ಆನ್ಸರ್ಸ್ನ ಚೆಕ್ ಮಾಡಿ. ಫಸ್ಟ್ ಕ್ವಶನ್ ಇರೋದು, ವಿಚ್ ಡಿಸ್ಟ್ರಿಕ್ಟ್ ರಿಜಿಸ್ಟರ್ಡ್ ದ ಹೈಯೆಸ್ಟ್ ಕ್ಯಾನ್ಸರ್ ರೇಟ್ ಅಮಾಂಗ್ ಫಿಮೇಲ್ಸ್ ಇನ್ ಇಂಡಿಯಾ ಆಸ್ ಪರ್ ಕ್ಯಾನ್ಸರ್ ಇಂಡಿಯಾ ರಿಪೋರ್ಟ್ 2021? ಕ್ಯಾನ್ಸರ್ ಇಂಡಿಯಾ ರಿಪೋರ್ಟ್ 2021 ಪ್ರಕಾರ ಯಾವ ಜಿಲ್ಲೆಯು ಭಾರತದಲ್ಲಿ ಮಹಿಳೆಯರಲ್ಲಿ ಅತಿ ಹೆಚ್ಚು ಕ್ಯಾನ್ಸರ್ ಪ್ರಮಾಣವನ್ನು ದಾಖಲಿಸಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಪಾಪುಂಪಾರೆ ಇನ್ ಅರುಣಾಚಲ್ ಪ್ರದೇಶ್. ನೆಕ್ಸ್ಟ್ ಕ್ವಶನ್ ನೋಡಿ ಗೈಸ್, ವಿಚ್ ಸ್ಟೇಟ್ ಆರ್ UT ಆಫ್ ಇಂಡಿಯಾ ಹ್ಯಾಸ್ ಬಿನ್ ಡಿಕ್ಲೇರ್ಡ್ ಆಸ್ ಕಂಪ್ಲೀಟ್ಲಿ ಫ್ರೀ ಆಫ್ COVID-19 ಆಸ್ ಪರ್ ದ ಡೇಟಾ ಬೈ ಹೆಲ್ತ್ ಮಿನಿಸ್ಟ್ರಿ? ಆರೋಗ್ಯ ಸಚಿವಾಲಯದ ಮಾಹಿತಿಯ ಪ್ರಕಾರ ಯಾವ ರಾಜ್ಯ ಅಥವಾ UTಯನ್ನು COVID-19 ವೈರಸ್ನಿಂದ ಸಂಪೂರ್ಣವಾಗಿ ಮುಕ್ತವೆಂದು ಘೋಷಿಸಲಾಗಿದೆ? ಇದಕ್ಕೆ ಉತ್ತರ ಸ್ನೇಹಿತರೆ, ಅಂಡಮಾನ್ ಅಂಡ್ ನಿಕೋಬಾರ್ ಐಲ್ಯಾಂಡ್ಸ್.
ಕ್ವಶನ್ ಆಫ್ ದ ಡೇ ನೋಡಿ ಸ್ನೇಹಿತರೆ. ಫಸ್ಟ್ ಕ್ವಶನ್ ಇರೋದು, ಹೂ ಹ್ಯಾಸ್ ಬಿನ್ ಅಪಾಯಿಂಟೆಡ್ ಆಸ್ ಅ ಡೈರೆಕ್ಟರ್ ಜನರಲ್ ಆಫ್ ವರ್ಲ್ಡ್ ಟ್ರೇಡ್ ಆರ್ಗನೈಸೇಷನ್ WTO ನ ಮೊದಲ ಮಹಿಳಾ ಮಹಾನಿರ್ದೇಶಕರಾಗಿ ಯಾರು ನೇಮಕಗೊಂಡಿದ್ದಾರೆ? ಸೆಕೆಂಡ್ ಕ್ವಶನ್ ಇದೆ ಸ್ನೇಹಿತರೆ, ವರ್ಲ್ಡ್ ಸಸ್ಟೈನೇಬಲ್ ಡೆವಲಪ್ಮೆಂಟ್ ಸಬ್ಮಿಟ್ ವಿಲ್ ಬಿ ಹೋಸ್ಟೆಡ್ ಬೈ ವಿಚ್ ಕಂಟ್ರಿ ಇನ್ 2021? ವಿಶ್ವ ಸುಸ್ಥಿರ ಅಭಿವೃದ್ಧಿ ಶೃಂಗಸಭೆಯನ್ನು 2021ರಲ್ಲಿ ಯಾವ ದೇಶವು ಆಯೋಜಿಸುತ್ತದೆ? ಸ್ನೇಹಿತರೆ, ಎರಡು ಕ್ವಶನ್ಗೆ ಆನ್ಸರ್ ನನಗೆ ಕಮೆಂಟ್ ಅಲ್ಲಿ ತಿಳಿಸಿ. ಅಂಡ್ ಫ್ರೆಂಡ್ಸ್, ನಮ್ಮ ಅಪ್ಲಿಕೇಶನ್ ಲಿಂಕ್ ಡಿಸ್ಕ್ರಿಪ್ಷನ್ ಅಲ್ಲಿ ಇದೆ, ಅಲ್ಲಿಂದ ನೀವು ಡೌನ್ಲೋಡ್ ಮಾಡಬಹುದು. ಸೊ ಈ ವಿಡಿಯೋ ಇಷ್ಟ ಆದ್ರೆ ಈ ವಿಡಿಯೋನ ಲೈಕ್ ಮಾಡಿ, ನಿಮ್ಮ ಫ್ರೆಂಡ್ಸ್ ಜೊತೆ ಶೇರ್ ಮಾಡಿ, ಹಾಗೆ ನಮ್ಮ ಚಾನಲ್ ಸಬ್ಸ್ಕ್ರೈಬ್ ಮಾಡಿ. ಸಿಗೋಣ ಮುಂದಿನ ವಿಡಿಯೋದಲ್ಲಿ.